ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಪ್ರತಿ ಸಲ ನನಗೆ ಪ್ರತಿ ಸಲ ಅನಿಸ್ತಾ ಇದೆ ಏನಂದರೆ, ಯೂಶ್ವಲ್ ಆಗಿ ನನ್ನ ಬಹುದೂರ್ ಮತ್ತು ಭರ್ಜರಿ ಸಿನಿಮಾ ಡೈಲಾಗ್ಸ್ಗಳು ತುಂಬಾ ಟ್ರೆಂಡ್ ಆಗಿದ್ದು, ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಸೊ ಡೈಲಾಗ್ಸ್ಗಳನ್ನೂ ಕೂಡ ಕ್ಯಾರಿ ಮಾಡಬೇಕಂತ ನನ್ನ ಕತೆ ಒಳಗಡೆ ಬರೋ ಒಂದು ಆ ಪಾತ್ರ ಏನು ಹೇಳುತ್ತೆ ಅಂತ ಫಸ್ಟು ನಾನು ಹುಡುಕಾಡ್ತೀನಿ. ಆ ಒಂದು ಪಾತ್ರ ಹೇಳಬೇಕಂತ ಒಂದು ಸಿಚುವೇಷನಲ್ಲಿ ಆ ಒಂದು ಡೈಲಾಗ್ ಬರುತ್ತೆ. ಆ್ಯಂಡ್ ಹೆಮ್ಮೆ ಅನಿಸುತ್ತೆ ನಮ್ಮ ಕನ್ನಡದ ಬಗ್ಗೆ. ಪ್ರತಿ ಸಲನೂ ನಾವು ಹೊರಗಡೆ ಒಂದು ರಾಜ್ಯಕ್ಕೆ ಹೋದಾಗ ಅಥವಾ ಎಲ್ಲೋ ಹೊರದೇಶಕ್ಕೆ ಹೋದಾಗ್ಲೂ ಎಲ್ಲೋ ಒಂದು ಕಡೆ ಒಂದು ಇನ್ಸೆಕ್ಯೂರ್ ಫೀಲ್ ಕಾಡ್ತಾ ಇರುತ್ತೆ. ಬಟ್ ನಮ್ಮಲ್ಲಿರೋಂಥ ಒಂದು 8 ಜ್ಞಾನಪೀಠ ಪ್ರಶಸ್ತಿ ಇರ್ಬೋದು, ಸಂಪತ್ತಿರ್ಬೋದು, ಪ್ರತಿ ಸಲ ಅನ್ನಿಸ್ತಾ ಇತ್ತು. ಅದನ್ನು ಹೇಳೋ ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲಿ ನೀರು ಸಿಕ್ಕಿದ್ರೆ ತೀರ್ಥ ಅನ್ಕೋ, ನಡೆದಾಡಕ್ಕೆ ಜಾಗ ಸಿಕ್ಕಿದ್ರೆ ದೇವಸ್ಥಾನ ಅನ್ಕೋ, ಅನ್ನ ಸಿಕ್ಕಿದ್ರೆ ಪ್ರಸಾದ ಅನ್ಕೋ. ಅಂದರೆ ಆ ಪೌರುಷ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನ ಬ್ಲಡ್ಡಲ್ಲಿದೆ ಅಂತ. ಸೊ ಕನ್ನಡದ ಪರವಾದಂಥ ಒಂದು ಡೈಲಾಗ್ ಅಷ್ಟೇ. ಅಂದರೆ ಏನಿಲ್ಲ, ಇದೊಂದು ನಿರ್ದೇಶಕನಾಗಿ ಒಂದು ಜವಾಬ್ದಾರಿ ಕೂಡ. ಯಾಕಂದರೆ ಸಿನಿಮಾ ನಿರ್ದೇಶಕಾಗಿ ನಾನು ಕೂಡ ಡೈರೆಕ್ಟರ್ಸ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಡೇ ಬೈ ಡೇ ಸ್ಕೇಲ್ ದೊಡ್ಡದಾಗ್ತಿದೆ. KGF ನಮಗೆ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಕೂಡ ಓಪನ್ ಆಗ್ತಿದೆ. ಬಾಂಬೆನಲ್ಲೂ ಕೂಡ ಇವತ್ತು ಕನ್ನಡ ಸಿನಿಮಾಗಳಿಗೆ ವ್ಯಾಲ್ಯೂ ಓಪನ್ ಆಗ್ತಿದೆ. ಸೊ ಎಂಟೈರ್ KGF ಟೀಮ್ ಇವತ್ತೊಂದು ಎಂಥ ಒಂದು ದೊಡ್ಡ ಮಟ್ಟದ ಒಂದು ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಅಂದರೆ ಪ್ರತಿಯೊಂದು ಸಿನಿಮಾಗಳಿಗೂ ಅದೊಂದು ಹೆದ್ದಾರಿ ಮಾಡಿಕೊಟ್ಟಂಗೆ. ಸೊ ನಾವು ಪ್ರತಿ ಸಿನಿಮಾ ಮಾಡಬೇಕಾದ್ರೂ ಆ ಕ್ಯಾನ್ವಾಸ್ನೇ ಯೋಚನೆ ಮಾಡಬೇಕಾಗುತ್ತೆ. ಸೊ ಒಂದು ದೊಡ್ಡ ಕ್ಯಾನ್ವಾಸಲ್ಲಿದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಬೇರೆ ಭಾಷೆಗಳಲ್ಲೂ ಕೂಡ ಈ ಸಿನಿಮಾ ಬರೋ ಅಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು.